ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಪ್ಪೊಪ್ಪಿಕೊಂಡ ಆರೋಪಿ ಮೊಹಮ್ಮದ್ ಶಾರಿಕ್. ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿ ಮೊಹಮ್ಮದ್ ಶಾರಿಕ್ ತಪ್ಪೊಪ್ಪಿಕೊಂಡಿದ್ದಾನೆ. ಪ್ರಮುಖ ಆರೋಪಿಯಾಗಿರುವ ಶಿವಮೊಗ್ಗದ ಶಾರಿಕ್ ತಾನು ಮಾಡಿದ್ದು ತಪ್ಪು ಅಂತ ತಪ್ಪೊಪ್ಪಿಕೊಂಡಿದ್ದಾನೆ. 2022 ನವೆಂಬರ್ 19 ನಡೆದಿದ್ದ ಬಾಂಬ್ ಬ್ಲಾಸ್ಟ್ ಪ್ರಕರಣ ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗಿರೋದು ಸಾಬೀತು ಅಂತ ತಪ್ಪೊಪ್ಪಿಕೊಂಡಿದ್ದಾನೆ. ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮೊಹಮ್ಮದ್ ಶಾರಿಕ್ ಈಗ ತಪ್ಪೊಪ್ಪಿಕೊಂಡಿದ್ದಾನೆ. ಪ್ರಮುಖ ಆರೋಪಿಯಾಗಿರುವ ಶಿವಮೊಗ್ಗದ ಶಾರಿಕ್ ಈಗ ತಪ್ಪೊಪ್ಪಿಕೊಂಡಿದ್ದಾನೆ. ಕಳೆದ 2024 ಏಪ್ರಿಲ್ ಏನಿತ್ತು 20ರಂದು NIA ನ್ಯಾಯಾಲಯದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಗಳ ಕುರಿತು ಪ್ರಶ್ನೆ ಮಾಡಿದಾಗ ಶಾರಿಕ್ ತಾನು ನಿರಪರಾಧಿ ಅಂತ ಹೇಳಿದ್ದ. ತನ್ನ ಮೇಲಿನ ಎಲ್ಲ ಆರೋಪಗಳು ಕೂಡ ಆತ ಸಾರಾ ಸಗಟಾಗಿ ತಳ್ಳಿ ಹಾಕಿದ್ದ. ಆದರೆ ಈಗ ತಾನು ಮಾಡಿದ್ದು ತಪ್ಪು ಅಂತ ತಪ್ಪೊಪ್ಪಿಕೊಂಡಿದ್ದಾನೆ. ಕಲಬುರಗಿಯಲ್ಲಿ ಸಿಲಿಂಡರ್ಗಾಗಿ ಹಾಹಾಕಾರ. ಆಳಂದ ಪಟ್ಟಣದಲ್ಲಿ ಗ್ಯಾಸ್ಗಾಗಿ ಗಲ್ಲಿಗಳಲ್ಲೂ ಕೂಡ ಜನ ಕ್ಯೂ ನಿಂತಿದ್ದಾರೆ. ನಮಗೆ ಗ್ಯಾಸ್ ಬೇಕು ಅಂತ ಜನ ಕ್ಯೂ ನಿಂತಿದ್ದಾರೆ. ಯಾಕೆಂದರೆ ಎಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಹಗಲು ರಾತ್ರಿ ಅನ್ನದೇ ಜನರು ಕ್ಯೂ ನಿಲ್ತಾ ಇದ್ದಾರೆ. ಇನ್ನು ಸುಲ್ತಾನ್ಪುರ ಆಗಿರಬಹುದು, ಮಹದೇವ್ ಮಂದಿರ, ಹನುಮಾನ್ ಮಂದಿರ, ರೇವಣಸಿದ್ದೇಶ್ವರ ಕಾಲೋನಿ ಸೇರಿ ಹಲವೆಡೆ ಈ ಒಂದು ಸಿಲಿಂಡರ್ಗಾಗಿ ಜನ ಪರದಾಡ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಸಿಲಿಂಡರ್ಗಾಗಿ ಯಾವ ರೀತಿ ಪರದಾಡ್ತಾ ಇದ್ದಾರೆ ಅಂತ. ಗ್ಯಾಸ್ ಬೇಕು ಅಂದ್ಬಿಟ್ಟು ರಾತ್ರಿಯೆಲ್ಲ ಕ್ಯೂನಲ್ಲಿ ನಿಂತಿದ್ದಾರೆ. ಹಗಲು ರಾತ್ರಿ ಅನ್ನೋದೇ ಕ್ಯೂನಲ್ಲಿ ನಿಂತ್ಕೊಂಡು ಈ ಒಂದು ಸಿಲಿಂಡರ್ ಪಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಕೇವಲ ಅಲ್ಲಿ ಮಾತ್ರ ಅಲ್ಲ, ಕಲಬುರಗಿಯಲ್ಲಿ ಮಾತ್ರ ಈ ರೀತಿ ಸಿಲಿಂಡರ್ ಸಮಸ್ಯೆ ಆಗಿದೆ ಅಂತಲ್ಲ, ಎಲ್ಲ ಕಡೆಯೂ ಕೂಡ ಇದೇ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಕಲಬುರಗಿಯಲ್ಲಿ ನೀವು ನೋಡ್ತಾ ಇರಬಹುದು ಯಾವ ರೀತಿ ಜನ ಕ್ಯೂ ನಿಂತಿದ್ದಾರೆ ಅಂತ. ಖಾಲಿ ಸಿಲಿಂಡರ್ ಇಟ್ಕೊಂಡು ನಮ್ಗೆ ಸಿಲಿಂಡರ್ ಕೊಡಿ ಅಂತ ಕ್ಯೂ ನಿಂತಿದ್ದಾರೆ. ಯಾಕೆಂದರೆ ಮನೆಗೆ ಹೋಗಿ ಅಡುಗೆ ಮಾಡಬೇಕಲ್ಲ, ಅಡುಗೆ ಮಾಡಬೇಕಂದ್ರೆ ಸಿಲಿಂಡರ್ ಬೇಕು. ಇನ್ನು ಕೇವಲ ಕಲಬುರಗಿಯಲ್ಲಿ ಮಾತ್ರ ಈ ರೀತಿ ಸಮಸ್ಯೆ ಇಲ್ಲ, ಎಲ್ಲ ಕಡೆಯೂ ಕೂಡ ಇದೇ ಸಮಸ್ಯೆ. ಮತ್ತಿನ್ನೊಂದು ಕಡೆ ಧಾರವಾಡದಲ್ಲಿ ಕೂಡ ಎಷ್ಟರ ಮಟ್ಟಿಗೆ ಒಂದು ಸಿಲಿಂಡರ್ ಸಮಸ್ಯೆ ಆಗಿದೆ ಅಂತಂದ್ರೆ ಅಲ್ಲೂ ಕೂಡ ಇದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. LPG ಸಿಗದೆ ಆಟೋ ಚಾಲಕರು ಒಂದ್ ಕಡೆ ಕಂಗಾಲಾಗಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ನೋ ಸ್ಟಾಕ್, ಗ್ಯಾಸ್ ಇಲ್ಲ ಅಂತ ಬೋರ್ಡ್ ಹಾಕ್ಬಿಡ್ತಾರೆ. ಆದ್ರೆ ಕೆಲವೊಂದಿಷ್ಟು ಆಟೋ ಚಾಲಕರಿಗೆ ಒಂದು ಗ್ಯಾಸ್ ಬೇಕೇ ಬೇಕು. ಏನು ಮಾಡೋದು ಅಂತ ಗೊತ್ತಾಗಲ್ಲ. ಈಗ ಆಟೋವನ್ನ ಮನೇಲಿ ನಿಲ್ಸ್ಕೊಂಡಿದ್ರೆ ಹೆಂಗಪ್ಪ ಜೀವನ ನಡೆಸೋದು ಅಂತ ಯೋಚನೆ ಮಾಡುವಂತ ಪರಿಸ್ಥಿತಿಯಲ್ಲಿದ್ದಾರೆ. ಇನ್ನು ಆಟೋ ಚಾಲಕರ ಕಷ್ಟವನ್ನ ಯಾರು ಕೂಡ ಕೇಳೋರೇ ಗತಿ ಇಲ್ಲ ಅಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಬಂಕ್ ಮುಂದೆ ನೋ ಗ್ಯಾಸ್ ಅಂತ ಕೂಡ ಬೋರ್ಡ್ ಹಾಕೊಂಡಿದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.